ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ನೌಕರರ ವೇತನ ಅದನ್ನು ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸರ್ ಬಿದ್ದೋಯ್ತು, ನಿನ್ನೆ ಪ್ರೊಟೆಸ್ಟ್ ಅರ್ಥ ಆಯಿತು, ಕೊನೆಗೆ ಹೈಕೋರ್ಟ್ ಅಡ್ಡ ಬರೋದಾಯಿತು ನೋಡಿ, ಅದು ಮಾಡ್ತಾರೆ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು. ಅದನ್ನ ಬಗ್ಗೆ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಜೆಪಿ ಹೇಳ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿ ಹೋಗಿದೆ, ಕೊಡ್ಲಿಕ್ಕೆ ದುಡ್ಡಿಲ್ಲ, ಹಾಗಾಗಿ ಈ ರೀತಿ ಬಿಜೆಪಿ ಅವ್ರಿಗೆ ಹೇಳಿ ಸರ್ಕಾರಕ್ಕೆ ಖಜಾನೆ ಇಲ್ಲ, ನಾವು ತುಣುಸು ಗ್ಯಾರಂಟಿನೂ ಕೊಡ್ತಾ ಇದ್ದೀವಿ, ನಾವು ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತಾರೆ. ಆ ಬಿಜೆಪಿ ಅವರು ಏನೀಗ ಮಸಳೆ ಕಣ್ಣೀರು ಹಾಕ್ತಾ ಇದಾರಲ್ಲ, ಈ ಥರ ಹೇಳಿಕೆ ಕೊಡ್ತಾ ಇದಾರಲ್ಲ, ನಮಗೆ ಬರಬೇಕಾಗಿದ್ದ ತೆರಿಗೆ ಪಾಲ ಸರಿಯಾಗಿ ಕೊಡಿಸಿಪ್ಪ ಅಂತೇಳಿ ಕೊಡಿಸಿ ಅಂತ ಹೇಳಿ ಅವ್ರಿಗೆ. ಇನ್ನಷ್ಟು ಜಾಸ್ತಿ ಅಭಿವೃದ್ಧಿ ಆಗ್ತದೆ. ನಮ್ಮ ತೆರಿಗೆ ಪಾಲು ನಾವು ಕೊಟ್ಟಿದ್ದೀವಿ, ಎಷ್ಟೆಷ್ಟು ಕಡಿಮೆ ಆಗಿದೆ, ಎಷ್ಟೆಷ್ಟು ಇದಾಗಿದೆ. ಹಿಂದಿನ ಪೇ ಕಮಿಷನ್, ಹಿಂದಿನ ಕಮಿಷನ್ಗೂ ಈ ಕಮಿಷನ್ಗೂ ಎಷ್ಟು ವ್ಯತ್ಯಾಸ ಆಗಿದೆ ಎಲ್ಲನೂ ಕೂಡ ಹೇಳಿದ್ದೀವಿ. ಬಿಜೆಪಿ ಅವ್ರಿಗೆ ಹೇಳಿ ನಮ್ಮ ತೆರಿಗೆ ಪಾಲು ಕೊಡಿಸಿ ಅಂತೇಳಿ. ಅಲ್ಲ, ಈಗ ಅವರೇ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಏನಂದ್ರೆ ಹಿಂದಿನ ಸರ್ಕಾರ ಆದೇಶನ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. 20ಕ್ಕೆ ಆಗಬೇಕಾಯ್ತು, 23ಕ್ಕೆ ಮಾಡಿದ್ದಾರೆ ಅಂತ ನೋಡಿ. ನಾನು ಕೂಡ ಅದರಲ್ಲಿ ಡೀಪಾಗಿ ಹೋಗಿಲ್ಲ. ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಇದ್ದಾರೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಈಗ ಆಮೇಲೆ ಈಗ ನಾವು ಬಂದಿದ್ದು ಅದನ್ನು ಹೇಳಿ, ನಿಮ್ಮ ಭಾಳ ಹಿಂದೆ ಅಸೆಂಬ್ಲಿಯಲ್ಲಿ ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ. ಆಮೇಲೆ ಇನ್ಫೋಸಿಸ್ನವರು ಭೂಮಿ ತೊಗೊಂಡಿದ್ದಾರೆ, ಅವರು ಅಲ್ಲಿ ಇದು ಮಾಡಿಲ್ಲ ಅಂತೇಳಿ, ಭಾಳಷ್ಟು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂಥೇಳಿ ಈಗ 1,000 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಅವಾಗೂ ಕೂಡ ಹೇಳಿದ್ದೆ, ನಾನು ಅವ್ರನ್ನ ಕರೆಸಿ ಮಾತಾಡಿದ್ದೆ, ನೀವು ಸ್ವಲ್ಪ ಇದನ್ನು ಮಾಡಿ ಅಂತೇಳಿ. ನಾವು ಮತ್ತು ಪ್ರಿಯಾಂಕರಿಗೆ ಅವ್ರು ಕರೆಸಿ, ಅವ್ರು ಇನ್ಫೋಸಿಸ್ನವ್ರಿಗೆ ಇವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಾಡಿ ಅಂತೇಳಿ ಅವರು ಸ್ಪಂದಿಸಿ ಈಗ ಭಾಳ 1,000 ಜನ ನಮ್ಮ ಉತ್ತರ ಕರ್ನಾಟಕದವ್ರನ್ನ ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ. ಯಾರು ನೋಡಿ, ಅದು ಇಂಟರ್ನಲ್ ಇದಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ಇದು ಡೌಟ್, ಯಾಕಂದ್ರೆ ಈ ಕೋವಿಡ್ ಟೈಮಲ್ಲಿ ಇಲ್ಲಿ ಇನ್ನೇನು ಆರಂಭ ಆಗಿಬಿಡ್ತು ಅಂತೇಳಿ ವಿಜಯೋತ್ಸವ ಎಲ್ಲ ಆಯ್ತು, ಕೊನೆಗೆ ಇಲ್ಲಿ ನಿಂತೋಯ್ತು. ಅದು ಯಾರು ಸ್ಥಳೀಯವಾಗಿ ಬೇಕಾಗುತ್ತೆ, ಬಂಡವಾಳ ಬಂದಾಗ ಉದ್ಯೋಗ ಸೃಷ್ಟಿಗೆ ಟೈಮ್ ಬೇಕಾಗುತ್ತೆ. ಈಗ 1000 ಮಾಡಿದ್ದಾರೆ, ಹೆಚ್ಚಿಗೆ ಮಾಡ್ತಾರೆ. 1000 ಈಗ ಆಗಿದೆ, 2 ವರ್ಷದಲ್ಲಿ ಆಗಿದೆ. ಈಗ ಟ್ರಂಪ್ ಬಂದಿದ್ದಾರೆ, ನಿನ್ನೆ ಒಂದು ಟ್ಯಾಕ್ಸ್ 25% ಪ್ಲಸ್ ಪೆನಾಲ್ಟಿ, ಮತ್ತು 24 ತಾಸಿನಾಗ ಇನ್ನೂ ಏನೇನೋ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಉದ್ಯಮಿಗಳ ಮೇಲೆ ಭಾಳ ಎಫೆಕ್ಟ್ ಆಗುತ್ತೆ.